ಚುನಾವಣಾ ಆಯೋಗಕ್ಕೆ ಇವತ್ತು ಬೆಳಗ್ಗೆ ನಾನು ಒಂದು ದೂರನ್ನು ದಾಖಲು ಮಾಡಿದ್ದೇನೆ. ಅದೇನು ಅಂತಂದರೆ, ಸ್ಟೇಟ್ ಎಲೆಕ್ಷನ್ ಕಮಿಷನ್ ಒಂದು ಆದೇಶವನ್ನು ಹೊರಡಿಸಿ, ಈಗೇನು SIR ನಡೀತಾ ಇದೆಯೋ ಅದರ ಜೊತೆಯಲ್ಲಿ ಸ್ಪೆಷಲ್ SIR ಒಂದನ್ನು ಮಾಡಲಿಕ್ಕೆ ಪ್ರಾರಂಭ ಮಾಡಿದ್ದಾರೆ. ಅದೇನೆಂದರೆ, ಬರೀ 27 ವಾರ್ಡ್ಗಳಲ್ಲಿ, ಕೇವಲ 27 ವಾರ್ಡ್ಗಳಲ್ಲಿ, ಮಹದೇವಪುರ, ಗಾಂಧಿನಗರ ಮುಂತಾದ ಭಾಗಗಳಲ್ಲಿ ಎಲ್ಲಿ ಬಿಜೆಪಿಗೆ ಹೆಚ್ಚು ಮತದಾನ ಆಗ್ಬಿಟ್ಟಿದೆಯೋ ಅಲ್ಲಿ SIR ಮಾಡಬೇಕು ಅಂತ. ದೇಶದಲ್ಲಿ ಹಿಂಗೆ ನಡೀತಾ ಇದೆಯಾ? SIR ಮಾಡ್ತಾ ಇರತಕ್ಕಂಥದ್ದು ಎಲ್ಲಿ ಒಂದಕ್ಕಿಂತ ಹೆಚ್ಚು ಈ ಮತದಾರರ ಪಟ್ಟಿಯಲ್ಲಿ ಹೆಸರು ಸೇರಿದೆಯೋ ಅದನ್ನು ಎಲಿಮಿನೇಟ್ ಮಾಡುವಂಥದ್ದು ಇರೋದು. ಅದು ಕಾಂಗ್ರೆಸ್ನವ್ರದ್ದು ಇರಬಹುದು, BJP ಅಥವಾ ಜನತಾದಳದ್ದು ಕೂಡ ಇರಬಹುದು. ಆದರೆ ಕಾಂಗ್ರೆಸ್ನವರು ಏನು ತಿಳ್ಕೊಂಡಿದ್ದಾರೆ, ಜನರಲ್ಲಿ ಒಂದು ಗೊಂದಲವನ್ನು ಸೃಷ್ಟಿ ಮಾಡಲಿಕ್ಕೆ ಹೊರಟಿದ್ದಾರೆ. ನಿಮ್ಮ ಹೆಸರುಗಳನ್ನ ತೆಗೆದುಹಾಕಿಬಿಡ್ತಾರೆ, ಇನ್ನು ಮುಂದೆ ನಿಮ್ಮ ವೋಟಿಂಗ್ ಲಿಸ್ಟಲ್ಲಿ ನಿಮ್ಮ ಹೆಸರು ಇರೋದಿಲ್ಲ ಅಂತೇಳಿ ಗೊಂದಲ ಹುಟ್ಟಿಸ್ತಾ ಇದ್ದಾರೆ. ಯಾರೂ ಗೊಂದಲ ಪಡಬೇಕಾಗಿಲ್ಲ. ಇದು BJPಯವರದು ಕಾಂಗ್ರೆಸ್ಸು ತೆಗೆಯೋಕ್ಕಾಗಲ್ಲ, ಕಾಂಗ್ರೆಸ್ನವ್ರದ್ದು BJPಯು ತೆಗೆಯೋಕ್ಕಾಗಲ್ಲ. SIR ಅಲ್ಲಿ ಡಬಲ್ ತ್ರಿಬಲ್ ಎಂಟ್ರೀಸ್ ಆಗಿದ್ದರೆ ಮಾತ್ರ ಅವು ಎಲಿಮಿನೇಟ್ ಆಗ್ತವೆ, ಇಲ್ಲಂತಂದ್ರೆ ಆಗೋದಿಲ್ಲ. ಒಂದು ಸಮಯ ಅವರ ಕಾನೂನು ಪ್ರಕಾರ ಏನು ದಾಖಲೆಗಳನ್ನು ನೀವು ಕೊಡಬೇಕು ಅಂತ ಕೇಳ್ತಾರೋ ಆ ದಾಖಲೆಗಳನ್ನಷ್ಟೇ ನೀವು ಕೊಟ್ಟರೆ ಅದು ಸೇರುತ್ತೆ. ಇಲ್ಲ ಅಂತಂದರೆ ಅನವಶ್ಯಕವಾಗಿ ಹೊರಗಡೆಯಿಂದ ಏನಾದರೂ ಬಂದಿರ್ತದಲ್ಲ ಹೆಸರುಗಳು, ಅಥವಾ ಯಾರೋ ಎಲ್ಲಿಂದಲೋ ಬಂದು ಇಲ್ಲಿ ಸೆಟ್ಲಾಗಿ ಆಗಿರ್ತಾರೆ, ಅವರ ಮೂಲ ದಾಖಲೆ ಇಲ್ಲಿದೆ, ಇಲ್ಲಿ ಸೇರ್ಕೊಂಡಿರ್ತಾರೆ, ಆ ಕಡೆನೂ ಅಲ್ಲಿ ಹೆಸರು ಇರುತ್ತೆ, ಇಲ್ಲಿಯೂ ಇರುತ್ತೆ ಅಂತಂದಾಗ ಅಂಥವುಗಳನ್ನು ಎಲಿಮಿನೇಟ್ ಮಾಡಲಿಕ್ಕೆ ಅವಕಾಶ ಇದೆ. ಅಷ್ಟು ಬಿಟ್ಟರೆ ಏನೂ ಗೊಂದಲ ಇಲ್ಲ, ಜನ ಇದು ಮಾಡಬಾರ್ದು. ಆಮೇಲೆ ಸ್ಟೇಟ್ ಎಲೆಕ್ಷನ್ ಕಮಿಷನ್ನು ಸ್ಪೆಷಲ್ ಡ್ರೈವ್ ಮಾಡಲಿಕ್ಕೆ ಕಾನೂನಿನ ಪ್ರಕಾರ ಅವರಿಗೆ ಅವಕಾಶ ಇಲ್ಲ. ಇದು ಕಾನೂನು ಬಾಹಿರವಾಗಿದೆ. ಇದು ರಾಜ್ಯ ಸರ್ಕಾರ ಅವರಿಗೆ ಆದೇಶ ಮಾಡಿ ಮಾಡಿಸ್ತಾ ಇರತಕ್ಕಂಥದ್ದು. ಅದಕ್ಕೆ ಈ ರೀತಿ ಮಾಡಲಿಕ್ಕೆ ಅವಕಾಶವೇ ಇಲ್ಲ. ಯಾರು ಮಾಡಿಸಿದ್ರು? ಇದು ಆದೇಶ ಮಾಡಲಿಕ್ಕೆ ನಿಮಗೆ ಅಧಿಕಾರ ಕೊಟ್ಟವ್ರು ಯಾರು? ಇದನ್ನು ಈಗ ನಾವು ಎಲೆಕ್ಷನ್ ಕಮಿಷನರ್ ಕೇಳಿದ್ದೇವೆ. ಅವರು ಕೇಂದ್ರಕ್ಕೆ ಈಗಾಗಲೇ ಅದನ್ನು ರವಾನಿಸಿದ್ದಾರೆ. ಅಲ್ಲಿ ಅವ್ರು ಏನು ಹೇಳ್ತಾರೋ ಅದರ ಪ್ರಕಾರ ಇಲ್ಲಿ ಆದೇಶ ಮಾಡ್ತೇನೆ ಅಂತೇಳಿ ಹೇಳಿದ್ದಾರೆ. ಅಧ್ಯಕ್ಷರು ಸಹಜವಾಗಿ ಆಗಾಗ ಧರ್ಮಸ್ಥಳಕ್ಕೆ ಹೋಗ್ತಿರ್ತಾರೆ. ಆ ರೀತಿ ಅವರು ಹೋಗಿರ್ಬೋದು ಅಷ್ಟೇ. ಇದು ಪಕ್ಷದ ಕಾರ್ಯ ಏನೂ ಅಲ್ಲ. ನಮಗೂ ಕೂಡ ಧರ್ಮಸ್ಥಳಕ್ಕೆ ಹೋಗ್ಬೇಕಂದ್ರೆ ಹಲವು ಸಾರಿ ನಾವು ಹೋಗಿದ್ದೇವೆ, ಈಗಲೂ ಬೇಕಾದರೆ ನಾವು ಹೋಗ್ಬೋದು. ಆದರೆ ಅಡ್ಡ ಮತದಾನದ ವಿಷಯಕ್ಕೂ ಇದಕ್ಕೂ ಏನೂ ಸಂಬಂಧ ಇಲ್ಲ. ಅಡ್ಡ ಮತದಾನದ ವಿಷಯದಲ್ಲಿ ಆವತ್ತು ಹೇಳಿಕೆ ಅದು ಯಾರ ಸಲಹೆ ಏನೋ ಕೊಟ್ಟು ಏನೋ ಹೇಳಿದ್ರೋ ಏನೋ ಗೊತ್ತಿಲ್ಲ ನನಗೆ. ಆದರೆ ಇವತ್ತು ಅಡ್ಡ ಮತದಾನದ ವಿಷಯದಲ್ಲಿ ದೊಡ್ಡ ಇನ್ನು ಮುಂದೆ ಅದನ್ನೇ ಬೆಳೆಸ್ಕೊಂಡು ಹೋಗುವಂಥದ್ದು ಅವಶ್ಯಕತೆ ಇಲ್ಲ ಅಂತ ನನಗೆ ಕಾಣ್ತದೆ. ಯಾಕೆ ಅಂತಂದರೆ ಈಗಾಗಲೇ ನಮ್ಮ ಕೇಂದ್ರ ನಾಯಕರಿಗೆ ಎಲ್ಲವೂ ಗೊತ್ತಿದೆ, ಯಾವುದೂ ಗುಟ್ಟಾಗಿ ಉಳಿದಿಲ್ಲ. ಯಾರು ಎಲ್ಲಿ ತಪ್ಪು ಮಾಡಿದ್ದಾರೆ, ಯಾರು ಅವ್ರ ಹಿಂದೆ ಇದ್ದಾರೆ, ಎಲ್ಲೆಲ್ಲಿ ಏನೇನಾಯಿತು ಅಂತಕ್ಕಂಥ ಮಾಹಿತಿ ಸಂಪೂರ್ಣವಾಗಿ ನಮ್ಮ ಕೇಂದ್ರ ನಾಯಕರಿಗಿದೆ. ಅದರಿಂದ ಸೂಕ್ತ ಸಮಯದಲ್ಲಿ ಸೂಕ್ತ ನಿರ್ಧಾರವನ್ನು ನಮ್ಮ ಕೇಂದ್ರದವರು ಕೊಡ್ತಾರೆ. ಅದರಿಂದಾಗಿ ಅದರ ಬಗ್ಗೆ ಹೆಚ್ಚಿಗೆ ಚಿಂತೆ ಮಾಡೋದು ಬೇಡ. ನಾವು ಎಲ್ಲರೂ ಒಗ್ಗಟ್ಟಿನಿಂದ ಪಕ್ಷ ಕಟ್ಟಿ ಮುಂದೆ ಹೋಗಬೇಕಾಗಿದೆ. ಚುನಾವಣೆಗಳು, ಎಲ್ಲ ರೀತಿಯ ಚುನಾವಣೆಗಳು, ಜಿಲ್ಲಾ ಪಂಚಾಯತು, ತಾಲೂಕು ಪಂಚಾಯತು, ಗ್ರಾಮ ಪಂಚಾಯತು ಮತ್ತು ಸ್ಥಳೀಯ ಚುನಾವಣೆಗಳು, BBMP, ಹೀಗೆ ಅನೇಕವು ಇನ್ನು ಮೇಲೆ ಸರಣಿಯಾಗಿ ಬರ್ತವೆ. ಅದನ್ನೆಲ್ಲ ಎದುರಿಸ್ತಕ್ಕಂಥ ಶಕ್ತಿ ನಮ್ಮ ಕಾರ್ಯಕರ್ತರಿಗಿದೆ. ಕಾರ್ಯಕರ್ತರನ್ನು ಒಟ್ಟುಗೂಡಿಸ್ಕೊಂಡು ನಾವೆಲ್ಲರೂ ಪಕ್ಷವನ್ನು ಕಟ್ಟೋದರ ಬಗ್ಗೆ ದೃಷ್ಟಿ ಇರಬೇಕು ಅನ್ನೋದು ನಮ್ಮೆಲ್ಲರ ತೀರ್ಮಾನ ಆಗಿದೆ. ಆ ರೀತಿ ಹೋಗ್ತೇವೆ.